ಮನಸ್ಸಿಗೆ ಶಿಸ್ತು ಕಲಿಸಿ. ನಿಮ್ಮ ಜೀವನವನ್ನು ಬದಲಾಯಿಸುವ ರಹಸ್ಯವನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ಐಸಿರಿಯ ಮತ್ತೊಂದು ಮೋಟಿವೇಶನಲ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತೊಂದು ನಿಮಗೆ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜೀವನವನ್ನು ಹಾಳು ಮಾಡ್ತಾ ಇರೋದು ಯಾವುದು? ನಿಮ್ಮ ಪರಿಸ್ಥಿತಿನ ಅಥವಾ ನಿಮ್ಮ ನಿಯಂತ್ರಣವಿಲ್ಲದ ಮನಸ್ಸ? ಬಹಳ ಜನ ಜೀವನದಲ್ಲಿ ಸೋಲೋದು ಬುದ್ಧಿವಂತಿಕೆ ಇಲ್ಲದ ಕಾರಣದಿಂದಲ್ಲ, ಅವರ ಮನಸ್ಸು ಅವರ ಮಾತನ್ನ ಕೇಳದ ಕಾರಣದಿಂದ. ಬೆಳಗ್ಗೆ ಬೆಳಗ್ಗೆ ಬೇಗ ಏಳಬೇಕು ಅಂದ್ಕೊಳ್ತಾರೆ, ಮನಸ್ಸು ಹೇಳುತ್ತೆ ಇನ್ನೊಂದು 5 ನಿಮಿಷ ಮಲ್ಕೊಂಡ್ಬಿಡು. ಓದಬೇಕು ಅಂದ್ಕೊಳ್ತಾರೆ, ಮನಸ್ಸು ಹೇಳುತ್ತೆ ಇವತ್ತೊಂದಿನ ಫ್ರೀ ಆಗಿದ್ಬಿಡು, ನಾಳೆಯಿಂದ ಶುರು ಮಾಡೋಣ. ವ್ಯಾಯಾಮ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಅದೇ ಮನಸ್ಸು ಹೇಳುತ್ತೆ ಇವತ್ತೊಂದಿನ ಬಿಟ್ಬಿಡು, ನಾಳೆಯಿಂದ ವ್ಯಾಯಾಮ ಮಾಡಿದ್ರಾಯ್ತು. ಹೀಗೆ ಪ್ರತಿದಿನ ನಾವು ನಮ್ಮ ಕನಸುಗಳಿಗೆ ಸೋಲೋದಿಲ್ಲ, ನಮ್ಮ ಮನಸ್ಸಿಗೆ ಸೋಲ್ತೀವಿ. ಆದ್ದರಿಂದ ಇಂದಿನ ಈ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಯಾಕಂದ್ರೆ ಇಂದು ನಾವು ಕಲಿಯುವುದೇ ಒಂದೇ ಒಂದು ಕಲೆ, ಮನಸ್ಸಿಗೆ ಶಿಸ್ತು ಕಲಿಸುವ ಕಲೆ. ಮನಸ್ಸು ಒಳ್ಳೆಯ ಸೇವಕ, ಆದರೆ ಅದೊಂದು ಕೆಟ್ಟ ಯಜಮಾನ ಅಂತ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಒಂದು ಕುದುರೆಯನ್ನ ಊಹಿಸಿಕೊಳ್ಳಿ, ಅದಕ್ಕೆ ಟ್ರೈನಿಂಗ್ ನೀಡಿದ್ರೆ ಅದು ನಿಮ್ಮನ್ನ ಗಮ್ಯ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಆದರೆ ಟ್ರೈನಿಂಗ್ ಕೊಡದೆ ಬಿಟ್ರೆ ಅದೇ ಕುದುರೆ ನಿಮ್ಮನ್ನ ನೆಲಕ್ಕೆ ಬೀಳಿಸುತ್ತೆ. ನಮ್ಮ ಮನಸ್ಸು ಕೂಡ ಹಾಗೆಯೇ. ನೀವು ಅದನ್ನ ನಿಯಂತ್ರಿಸಿದರೆ ಅದು ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕರೆದೊಯ್ಯುತ್ತದೆ. ಅದನ್ನೇ ಮನಸ್ಸು ನಿಮ್ಮನ್ನ ನಿಯಂತ್ರಿಸಿದರೆ ಅದು ನಿಮ್ಮ ಕನಸುಗಳನ್ನ ನಿಧಾನವಾಗಿ ಕೊಂದಾಕುತ್ತೆ. ಆದ್ರಿಂದ ಮನಸ್ಸನ್ನ ಕೇಳಬೇಡಿ, ಮನಸ್ಸಿಗೆ ನೀವೇ ಹೇಳಿ. ಹಾಗಾದ್ರೆ ಶಿಸ್ತು ಅಂದ್ರೆ ಏನು? ಜನ ಶಿಸ್ತನ್ನ ಶಿಕ್ಷೆ ಅಂತ ಅನ್ಕೊಳ್ತಾರೆ. ನೋ ಫ್ರೆಂಡ್ಸ್, ಶಿಸ್ತು ಅಂದ್ರೆ ನಿಮ್ಮ ಭವಿಷ್ಯಕ್ಕಾಗಿ ಇಂದಿನ ಆರಾಮವನ್ನ ತ್ಯಾಗ ಮಾಡೋದು. ಶಿಸ್ತು ಎಂದ್ರೆ ಮಾಡಲು ಇಷ್ಟವಿಲ್ಲದಿದ್ರೂ ಮಾಡಬೇಕಾದನ್ನ ಮಾಡಲೇಬೇಕು. ಪ್ರೇರಣೆ ಕೆಲವೇ ಗಂಟೆಗಳು ಇರುತ್ತೆ, ಅಂದ್ರೆ ಮೋಟಿವೇಶನ್ ಸ್ವಲ್ಪ ಹೊತ್ತಷ್ಟೇ ಬರುತ್ತೆ. ಆದರೆ ಡಿಸಿಪ್ಲಿನ್ ನಿಮ್ಮ ಜೊತೆಗೆ ಜೀವನ ಪೂರ್ತಿ ಇರುತ್ತೆ. ನಿಮ್ಮ ಮನಸ್ಸು ಯಾವಾಗಲೂ ಸುಲಭದ ದಾರಿಯನ್ನೇ ಹುಡುಕುತ್ತೆ. ಮನಸ್ಸು ಯಾವಾಗಲೂ ಕೇಳುತ್ತೆ, ಯಾಕೆ ಕಷ್ಟಪಡಬೇಕು, ಯಾಕೆ ಈಗಲೇ ಆ ಕೆಲಸನ ಮಾಡಬೇಕು, ಸ್ವಲ್ಪ ರೀಲ್ಸ್ ನೋಡೋಣ, ಸ್ವಲ್ಪ ಫೋನ್ ಬಳಸೋಣ. ಈ ಸ್ವಲ್ಪ ಅನ್ನೋ ಪದನೇ ಅನೇಕ ಜನರ ಜೀವನವನ್ನ ಹಾಳು ಮಾಡಿಬಿಟ್ಟಿದೆ. 1 ಗಂಟೆ, 1 ದಿನ, 1 ಅವಕಾಶ, ಎಲ್ಲವೂ ನಂತರ ಎಂಬ ಪದದ ಮೇಲೆ ಕಳೆದು ಹೋಗುತ್ತೆ. ನೋವು 2 ರೀತಿಲಿರುತ್ತೆ. ಒಂದು ಶಿಸ್ತಿನ ನೋವು, ಮತ್ತೊಂದು ಪಶ್ಚಾತ್ತಾಪದ ನೋವು. ಶಿಸ್ತಿನ ನೋವು ಸ್ವಲ್ಪ ದಿನ ಮಾತ್ರ ಇರುತ್ತೆ. ಪಶ್ಚಾತ್ತಾಪದ ನೋವು ಕೆಲವೊಮ್ಮೆ ನಿಮ್ಮ ಇಡೀ ಜೀವನ ಕೂಡ ಇರುತ್ತೆ. ಇಂದು ನೀವು ಯಾವ ನೋವನ್ನ ಆರಿಸ್ಕೊಳ್ತೀರಾ ನೀವೇ ಡಿಸೈಡ್ ಮಾಡಿ. ಪ್ರತಿದಿನ ನಿಮ್ಮ ಮನಸ್ಸಿನೊಂದಿಗೆ ಯುದ್ಧ ನಡೆಯುತ್ತದೆ. ನಿಮ್ಮ ದೊಡ್ಡ ಶತ್ರು ಹೊರಗಿನವರಲ್ಲ, ಅವನು ನಿಮ್ಮೊಳಗೆ ಇದ್ದಾನೆ. ಪ್ರತಿದಿನ ಬೆಳಗ್ಗೆ ಅವನು ಹೇಳ್ತಾನೆ, ಇವತ್ತು ಬಿಡು, ನೀನು ಮಾಡೋಕ್ಕಾಗೋದಿಲ್ಲ, ನಿನ್ನಿಂದ ಅದು ಆಗೋದಿಲ್ಲ. ಆದರೆ ನೀವು ಒಂದು ಮಾತು ಹೇಳಬೇಕು, ನನ್ನ ಭಾವನೆಗಳು ನನ್ನನ್ನು ನಿಯಂತ್ರಿಸೋದಿಲ್ಲ, ನನ್ನ ನಿರ್ಧಾರಗಳು ನನ್ನನ್ನು ನಿಯಂತ್ರಿಸುತ್ತವೆ. ಯಶಸ್ವಿಗಳು ವಿಭಿನ್ನವಾಗಿ ಯೋಚಿಸೋದಿಲ್ಲ, ವಿಭಿನ್ನವಾಗಿ ನಡೆದುಕೊಳ್ತಾರೆ. ಯಶಸ್ಸು ಪಡೆದವರು ಕೂಡ ಸೋಮಾರಿತನವನ್ನ ಅನುಭವಿಸಿರ್ತಾರೆ. ಅವರಿಗೂ ಭಯ ಬರುತ್ತದೆ, ಅವರಿಗೂ ಕೂಡ ಬೇಸರ ಆಗುತ್ತೆ. ಆದರೆ ಒಂದು ವ್ಯತ್ಯಾಸ ಮಾತ್ರ, ಅವರು ಮನಸ್ಸಿನ ಮಾತನ್ನ ಕೇಳೋದಿಲ್ಲ, ಅವರು ಗುರಿಯ ಮಾತನ್ನ ಮಾತ್ರ ಕೇಳ್ತಾರೆ. ಒಂದು ಸಣ್ಣ ಅಭ್ಯಾಸ ನಿಮ್ಮ ಜೀವನವನ್ನ ಬದಲಾಯಿಸಬಹುದು. ಪ್ರತಿ ಬಾರಿ ಮನಸ್ಸು ಹೇಳಿದಾಗ ನಂತರ ಮಾಡೋಣ, ಅದೇ ಕ್ಷಣದಲ್ಲಿ ಹೇಳಿ, ಇಲ್ಲ ನಾನು ಈಗಲೇ ಮಾಡ್ತೀನಿ,
ಈ ಒಂದು ವಾಕ್ಯ ನಿಮ್ಮ ಮೆದುಳನ್ನ ಮರು ತರಬೇತಿ ಮಾಡುತ್ತದೆ. ಒಂದು ದಿನ, ಒಂದು ವಾರ, ಒಂದು ತಿಂಗಳು ನಿಮ್ಮ ಮನಸ್ಸು ನಿಮ್ಮ ವಿರುದ್ಧವಲ್ಲ, ನಿಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಹೋಲಿಕೆ ಮಾಡೋದನ್ನು ಬಿಟ್ಬಿಡಿ. ಬೇರೆಯವರ ಜೀವನವನ್ನು ನೋಡ್ತಾ ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡ್ಕೋಬೇಡಿ. ನಿನ್ನೆ ಇದ್ದ ನಿಮ್ಮನ್ನೇ ನೀವು ಇವತ್ತು ಮೀರಿಸಿಕೊಳ್ಳಿ. ಪ್ರತಿದಿನ ಕೇವಲ 1% ಉತ್ತಮರಾಗೋರ ಕಡೆಗೆ ನಡೆಯಿರಿ. 1 ವರ್ಷದಲ್ಲಿ ನೀವು ಸಂಪೂರ್ಣವಾಗಿ ಹೊಸ ವ್ಯಕ್ತಿಯಾಗಿ ಬದಲಾಗ್ತೀರಾ. ನೀವು ನಿಮ್ಮ ಮಾತನ್ನ ಉಳಿಸ್ಕೊಳ್ಳಿ. ನೀವು ಜಗತ್ತಿಗೆ ಕೊಟ್ಟ ಮಾತಿಗಿಂತ ನಿಮಗೆ ನೀವು ಕೊಟ್ಟಂತಹ ಮಾತು ಬಹಳ ಮುಖ್ಯ. ಬೆಳಗ್ಗೆ 5 ಗಂಟೆಗೆ ಹೇಳ್ತೀನಿ ಅಂತಂದರೆ ಎದ್ದೇಳಿ. ವ್ಯಾಯಾಮ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾಡೇತೀರಿ. ಪುಸ್ತಕ ಓದ್ತೀನಿ ಅಂತ ಅಂದ್ಕೊಂಡ್ರೆ ಅದನ್ನು ಓದಿ ಮುಗಿಸೋವರೆಗೂ ಹೇಳ್ಬೇಡಿ. ಯಾಕಂದರೆ ನಿಮ್ಮ ಮೇಲೆ ನಿಮ್ಮ ನಂಬಿಕೆ, ನಿಮ್ಮ ಮಾತು ಉಳಿಸಿಕೊಳ್ಳೋದ್ರಿಂದ ಹುಟ್ಟುತ್ತದೆ. ನಿಮ್ಮ ಭವಿಷ್ಯ ಈಗಲೇ ಬರೆಯಲ್ಪಟ್ಟಿದೆ. ಪ್ರತಿ ನಿರ್ಧಾರ, ಪ್ರತಿ ಅಭ್ಯಾಸ, ಪ್ರತಿದಿನ ನಿಮ್ಮ ಭವಿಷ್ಯವನ್ನು ಬರೆಯುತ್ತಿದೆ. ನೀವು ಇಂದು ಶಿಸ್ತನ್ನು ಆರಿಸಿದರೆ ನಾಳೆ ಯಶಸ್ಸು ನಿಮ್ಮನ್ನು ಆರಿಸುತ್ತದೆ. ಒಂದು ದಿನ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ, ನಿಮ್ಮ ಸಮಾಜ ನಿಮ್ಮನ್ನು ನೋಡಿ ಹೆಮ್ಮೆ ಪಡಬೇಕು. ಅದಕ್ಕಾಗಿ ಇಂದು ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಿ. ಅಭ್ಯಾಸವನ್ನು ಬದಲಾಯಿಸಿ, ಜೀವನವನ್ನು ಬದಲಾಯಿಸಿ. ನೆನಪಿಟ್ಕೊಳ್ಳಿ, ನಿಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸೋದು ನಿಮ್ಮ ಪ್ರತಿಭೆಯಲ್ಲ, ಅದು ನಿಮ್ಮ ಶಿಸ್ತು. ನಿಮ್ಮ ಮನಸ್ಸು ನಿಮ್ಮ ಶತ್ರುವಾಗಬಹುದು, ಅದೇ ಮನಸ್ಸು ನಿಮ್ಮ ದೊಡ್ಡ ಮಿತ್ರನೂ ಕೂಡ ಆಗಬಹುದು. ಆ ಆಯ್ಕೆ ನಿಮ್ಮ ಕೈಯಲ್ಲಿದೆ. ಇಂದಿನಿಂದ ಒಂದು ಪ್ರತಿಜ್ಞೆ ಮಾಡಿ, ನಾನು ನನ್ನ ಮನಸ್ಸಿನ ಗುಲಾಮನಲ್ಲ, ನಾನು ನನ್ನ ಮನಸ್ಸಿನ ನಾಯಕ. ನೀವು ನಿಮ್ಮ ಮನಸ್ಸನ್ನು ಗೆದ್ದ ದಿನ ಜಗತ್ತನ್ನು ಗೆಲ್ಲುವ ಪ್ರಯಾಣ ಆರಂಭವಾಗುತ್ತದೆ. ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಯಾಕಂದರೆ ಶಿಸ್ತಿನಿಂದ ಬದುಕುವ ವ್ಯಕ್ತಿಯನ್ನು ಸೋಲಿಸುವ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಪ್ರೇರಣೆ ನಿಮಗೆ ಆರಂಭ ಮಾಡಿಸುತ್ತದೆ, ಶಿಸ್ತು ನಿಮಗೆ ಅಂತ್ಯದವರೆಗೂ ಕರೆದೊಯ್ಯುತ್ತದೆ. ಮನಸ್ಸನ್ನು ನಿಯಂತ್ರಿಸದವನು ಜೀವನವನ್ನು ನಿಯಂತ್ರಿಸುತ್ತಾನೆ. ಜೀವನವನ್ನು ನಿಯಂತ್ರಿಸಿದವನು ತನ್ನ ವಿಧಿಯನ್ನೇ ಬರೆಯುತ್ತಾನೆ. ನೀವು ದೊಡ್ಡ ಕನಸುಗಳನ್ನು ನೋಡಿದ್ದೀರಿ. ಒಳ್ಳೆಯ ಉದ್ಯೋಗ, ಯಶಸ್ವಿ ವ್ಯವಹಾರ, ಆರೋಗ್ಯಕರ ದೇಹ, ಸಂತೋಷದ ಕುಟುಂಬ, ಆರ್ಥಿಕ ಸ್ವಾತಂತ್ರ್ಯ. ಆದರೆ ಒಂದು ಪ್ರಶ್ನೆ, ಆ ಕನಸುಗಳಲ್ಲಿ ಎಷ್ಟು ಕನಸುಗಳು ನಿಜವಾಗಿದ್ದಾವೆ? ಬಹುಶಃ ಕೆಲವೊಂದಿಷ್ಟು ಆಗಿರಬಹುದು, ಬಹುಶಃ ಇನ್ನೂ ಬಹಳ ದೂರದಲ್ಲಿರ್ಬೋದು. ಆದರೆ ಯಾಕೆ? ಅವಕಾಶ ಇರಲಿಲ್ವಾ? ಅದೃಷ್ಟ ಇರಲಿಲ್ವಾ? ಹಣ ಇರಲಿಲ್ವಾ? ಇಲ್ಲ. ಹೆಚ್ಚಿನ ಜನರ ಜೀವನದಲ್ಲಿ ಅಡ್ಡಿಯಾಗಿರೋದು ಒಂದೇ ಒಂದು ವಿಷಯ, ಅದು ಡಿಸಿಪ್ಲಿನ್ ಇಲ್ಲದ ಮನಸ್ಸು. ನಮ್ಮ ಜೀವನವನ್ನು ನಾಶ ಮಾಡುವ ದೊಡ್ಡ ಶತ್ರು ಯಾವಾಗಲೂ ಹೊರಗಿನ ವ್ಯಕ್ತಿಯಲ್ಲ, ಅದು ನಮ್ಮೊಳಗೆ ದಿನವೂ ಮಾತನಾಡುವ ಒಂದು ಧ್ವನಿ. ಆ ಧ್ವನಿ ಬೆಳಗ್ಗೆ ಹೇಳುತ್ತೆ, ಇನ್ನೊಂದು 5 ನಿಮಿಷ ಮಲ್ಕೊಂಬಿಡು. ಅದೇ ಧ್ವನಿ ಮಧ್ಯಾಹ್ನ ಹೇಳುತ್ತೆ, ನಾಳೆಯಿಂದ ಓದೋಣ. ರಾತ್ರಿ ಹೇಳುತ್ತೆ, ಇವತ್ತು ವ್ಯಾಯಾಮ ಬೇಡ, ನಾಳೆ ಬೆಳಗ್ಗೆಯಿಂದ ಶುರು ಮಾಡೋಣ. ಹೀಗೆ ದಿನಗಳು ಕಳೆಯುತ್ತವೆ, ತಿಂಗಳುಗಳು ಕಳೆಯುತ್ತವೆ, ವರ್ಷಗಳು ಕಳೆಯುತ್ತೆ. ಒಂದು ದಿನ ಕನ್ನಡಿಯ ಮುಂದೆ ನಿಂತು ಕೇಳ್ತೇವೆ, ನನ್ನ ಜೀವನ ಹೀಗೆ ಕಾಯ್ತು. ಉತ್ತರ ಒಂದೇ, ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸಲಿಲ್ಲ, ಮನಸ್ಸು ನಮ್ಮನ್ನು ನಿಯಂತ್ರಿಸಿತು. ಇವತ್ತು ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನೀವು ನಿಮ್ಮ ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡೋದಕ್ಕೆ ಪ್ರಾರಂಭಿಸ್ತೀರಾ. ಯಾಕಂದರೆ ಇಂದು ನಾವು ಕೇವಲ ಮೋಟಿವೇಶನ್ ನೀಡೋದಿಲ್ಲ, ನಮ್ಮ ಮನಸ್ಸಿಗೆ ನಾಯಕ ಯಾರು ಎಂಬುದನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಮನಸ್ಸು ಯಾವಾಗಲೂ ಆರಾಮವನ್ನು ಆಯ್ಕೆ ಮಾಡುತ್ತೆ. ನಿಮ್ಮ ಮನಸ್ಸಿನ ಕೆಲಸ ಒಂದೇ, ನಿಮಗೆ ಆರಾಮ ಕೊಡಬೇಕು. ಅದಕ್ಕೆ ನಿಮ್ಮ ಕನಸುಗಳ ಬಗ್ಗೆ ಕಾಳಜಿ ಇಲ್ಲ. ನೀವು ಕೋಟ್ಯಾಧಿಪತಿ ಆಗ್ತೀರಾ, ಆರೋಗ್ಯವಾಗ್ತೀರಾ,
ಯಶಸ್ವಿಯಾಗ್ತೀರಾ? ಯಾವುದು ಬೇಡ. ಮನಸ್ಸಿಗೆ ಅದರಿಂದ ಏನೂ ಸಂಬಂಧ ಇಲ್ಲ. ಅದು ಒಂದೇ ಮಾತು ಹೇಳುತ್ತೆ, ಕಷ್ಟ ಬೇಡ, ಆರಾಮಾಗಿರು ಸಾಕು. ಅದಕ್ಕೆ ನೀವು ಪುಸ್ತಕ ತೆರೆದ ತಕ್ಷಣ ನಿದ್ರೆ ಬರುತ್ತೆ, ಮೊಬೈಲ್ ಹಿಡ್ಕೊಂಡ್ರೆ ನಿದ್ದೆ ಓಡೋಗುತ್ತೆ. ಸೊ ಅದು ನಿಮ್ಮ ಕಂಫರ್ಟ್ ಝೋನನ್ನು ಮಾತ್ರ ಇಷ್ಟಪಡುತ್ತೆ. 2 ಗಂಟೆ ಹೇಗೆ ಕಳೆಯುತ್ತೆ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ವ್ಯಾಯಾಮ ಮಾಡಲು 5 ನಿಮಿಷ ಕೂಡ ಕಷ್ಟ ಆಗುತ್ತೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ 1 ಗಂಟೆ ಕಳೆಯೋದು ಸುಲಭ ಆಗಿಬಿಡುತ್ತೆ. ಇದು ನಿಮ್ಮ ತಪ್ಪಲ್ಲ, ಇದು ತರಬೇತಿ ಪಡೆಯದ ಮನಸ್ಸಿನ ಸ್ವಭಾವ. ಆದ್ದರಿಂದ ಮನಸ್ಸಿಗೆ ತರಬೇತಿ ಬೇಕು. ಹೇಗೆ ಸೈನಿಕ ಪ್ರತಿದಿನ ಅಭ್ಯಾಸ ಮಾಡ್ತಾನೋ, ಹೇಗೆ ಕ್ರೀಡಾಪಟು ಪ್ರತಿದಿನ ಬೆವರು ಸುರಿಸ್ತಾನೋ, ಹಾಗೆಯೇ ಯಶಸ್ವಿಯಾಗಬೇಕಾದ ವ್ಯಕ್ತಿ ತನ್ನ ಮನಸ್ಸಿಗೆ ಪ್ರತಿದಿನ ಶಿಸ್ತನ್ನು ಕಲಿಸಬೇಕು. ಜನ ಹೇಳ್ತಾರೆ ನನಗೆ ಮೋಟಿವೇಶನ್ ಬೇಕು. ಆದರೆ ಮೋಟಿವೇಶನ್ ಅನ್ನೋದು ಗಾಳಿ ಇದ್ದಂತೆ, ಇಂದು ಇದೆ ನಾಳೆ ಇರಲ್ಲ. ಅದರ ಮೇಲೆ ಜೀವನ ಕಟ್ಟೋದಿಕ್ಕಾಗೋದಿಲ್ಲ. ಜೀವನ ಕಟ್ಟುವುದು ಶಿಸ್ತಿನ ಮೇಲೆ. ಒಂದು ನಿರ್ಧಾರ, ಏನೇ ಆಗಲಿ ನಾನು ಇಂದು ಮಾಡಬೇಕಾದ ಕೆಲಸವನ್ನು ಮಾಡ್ತೀನಿ. ಈ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತೆ. ಯಾಕಂದರೆ ಯಶಸ್ಸು ದೊಡ್ಡ ದೊಡ್ಡ ಕೆಲಸಗಳಿಂದ ಬರುವುದಿಲ್ಲ, ಪ್ರತಿದಿನ ಮಾಡುವ ಸಣ್ಣ ಕೆಲಸಗಳಿಂದ ಬರುತ್ತದೆ. ಒಂದು ದಿನ ಪುಸ್ತಕ ಓದೋದು ದೊಡ್ಡ ವಿಷಯ ಅಲ್ಲ, ಆದರೆ 1 ವರ್ಷ ಪ್ರತಿದಿನ ಓದೋದು ಅದು ನಿಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸುತ್ತದೆ. 1 ದಿನ ವ್ಯಾಯಾಮ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದರೆ ವರ್ಷಗಳ ಕಾಲ ಬಿಡದೆ ಮಾಡೋದು ದೊಡ್ಡ ಕೆಲಸ. ಅದು ನಿಮ್ಮ ದೇಹ ಮತ್ತು ಆತ್ಮವಿಶ್ವಾಸವನ್ನು ಬದಲಾಯಿಸುತ್ತದೆ. ಆದ್ದರಿಂದ ಇವತ್ತಿಂದ ನೆನ್ಪಿಟ್ಕೊಳ್ಳಿ, ನಾನು ಫಲಿತಾಂಶದ ಮೇಲೆ ಅಲ್ಲ, ನನ್ನ ಅಭ್ಯಾಸಗಳ ಮೇಲೆ ಗಮನ ಕೊಡ್ತೀನಿ. ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಹಣವಲ್ಲ, ನಿಮ್ಮ ಪರಿಚಯವಲ್ಲ, ನಿಮ್ಮ ಅದೃಷ್ಟವೂ ಅಲ್ಲ. ನಿಮ್ಮ ದೊಡ್ಡ ಶಕ್ತಿ ಅಂದರೆ ಯಾರೂ ನೋಡದಿದ್ದರೂ ಸರಿಯಾದ ಕೆಲಸವನ್ನು ಮಾಡುವ ನಿಮ್ಮ ಶಿಸ್ತು. ಒಂದು ದಿನ ಜನರು ನಿಮ್ಮ ಯಶಸ್ಸನ್ನು ನೋಡಿ ಹೇಳ್ತಾರೆ, ಅವರಿಗೆ ಅದೃಷ್ಟ ಚೆನ್ನಾಗಿತ್ತು. ಆದರೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಅದು ಅದೃಷ್ಟವಲ್ಲ. ಪ್ರತಿದಿನ ಯಾರಿಗೂ ಕಾಣದಂತೆ ನೀವು ಗೆದ್ದ ಸಣ್ಣ ಸಣ್ಣ ಯುದ್ಧಗಳ ಫಲ. ಇಂದಿನಿಂದ ಒಂದು ಪ್ರತಿಜ್ಞೆ ಮಾಡಿಕೊಳ್ಳಿ, ನಾನು ನನ್ನ ಮನಸ್ಸಿನ ಗುಲಾಮನಲ್ಲ, ನಾನು ನನ್ನ ಮನಸ್ಸಿನ ನಾಯಕ. ನಾನು ಕಾರಣಗಳನ್ನು ಹುಡುಕೋದಿಲ್ಲ, ನಾನು ಫಲಿತಾಂಶಗಳನ್ನು ಸೃಷ್ಟಿಸುತ್ತೇನೆ. ನಾನು ಶಿಸ್ತಿನಿಂದ ಬದುಕುತ್ತೇನೆ. ಯಾಕಂದರೆ ನನ್ನ ಭವಿಷ್ಯವನ್ನು ಯಾರೂ ಬರೆಯೋದಿಲ್ಲ, ಅದನ್ನು ನಾನು ಪ್ರತಿದಿನ ನನ್ನ ಅಭ್ಯಾಸಗಳಿಂದ ಬರೆಯುತ್ತೇನೆ. ಜೀವನ ಬದಲಾಗೋದು 1 ದಿನದಲ್ಲಿ ಅಲ್ಲ, ಆದರೆ 1 ದಿನ ತೆಗೆದುಕೊಂಡ ಸರಿಯಾದ ನಿರ್ಧಾರದಿಂದ ಖಂಡಿತವಾಗಿಯೂ ಬದಲಾಗುತ್ತದೆ. ಇಂದು ಆ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.